ಹಾಯ್ ಫ್ರೆಂಡ್ಸ್, ನಾನು ಲಿಂಗರಾಜ್ ಫ್ರಮ್ ನಿಟ್ಸ್ ಪಬ್ಲಿಕ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಏರ್ಟೆಲ್ 4G ಸ್ಮಾರ್ಟ್ಫೋನ್ ಕುರಿತು ಮಾಹಿತಿಯನ್ನು ಕೊಡ್ತೇನೆ. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತವೆ. ಏರ್ಟೆಲ್ ಕಂಪನಿ ತನ್ನ ನೆಟ್ವರ್ಕನ್ನು ದೇಶದ ತುಂಬ ಸ್ಥಿರವಾಗಿ ಹರಡುತ್ತಿದೆಯಾದರೂ ಜಿಯೋ ತನ್ನ ಕಡಿಮೆ ವೆಚ್ಚದ ಹ್ಯಾಂಡ್ಸೆಟ್ ಮತ್ತು ಕಡಿಮೆ ವೆಚ್ಚದ ಆಫರ್ಸ್ಗಳೊಂದಿಗೆ ಭಾರಿ ಪೈಪೋಟಿಯನ್ನು ಕೊಡ್ತಿರೋದು ನಿಮಗೆಲ್ಲ ಗೊತ್ತೇ ಇದೆ. ಟೆಲಿಕಾಂ ಕ್ಷೇತ್ರದಲ್ಲಿ ಜಿಯೋ ಆಫರ್ಸ್ಗಳನ್ನು ಎದುರಿಸಲು ಎಲ್ಲಾ ನೆಟ್ವರ್ಕ್ಗಳು ಭಾರಿ ಪ್ರಯತ್ನ ಮಾಡುತ್ತಿದ್ದರೂ ಏರ್ಟೆಲ್ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಇತ್ತೀಚಿನ ಇಂಟರ್ನೆಟ್ ರಿಪೋರ್ಟ್ಸ್ಗಳ ಪ್ರಕಾರ ಏರ್ಟೆಲ್ ಟೆಲಿಕಾಂ ಆಪರೇಟರ್ ತನ್ನದೇ ಆದ ಕಡಿಮೆ ಬೆಲೆಯ 4G ಹ್ಯಾಂಡ್ಸೆಟ್ಗಳನ್ನು ಪ್ರಾರಂಭಿಸುವಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಅಂತೆ. ಇದು ಈ ವರ್ಷದ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಪ್ರಾರಂಭಿಸುವ ಯೋಜನೆಯಂತೆ. ಈ ಸ್ಮಾರ್ಟ್ಫೋನ್ಗಳನ್ನು 4,000 ದಿಂದ 12,000 ಬೆಲೆಯಲ್ಲಿ ಲಾಂಚ್ ಮಾಡುವ ಯೋಜನೆ ಇದೆಯಂತೆ. ಏರ್ಟೆಲ್ ಪ್ರಸ್ತುತ ಗ್ರಾಹಕರನ್ನ ಸೆಳೆಯಲು ಈ ತೀರ್ಮಾನಕ್ಕೆ ಬಂದಿದೆಯಂತೆ. ಏರ್ಟೆಲ್ ಟೆಲಿಕಾಂ ಆಪರೇಟರ್ ಬೇರೆ ಮೊಬೈಲ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ತನ್ನದೇ ಆದ ಬ್ರ್ಯಾಂಡ್ನಲ್ಲಿ ಮೊಬೈಲ್ ರಿಲೀಸ್ ಮಾಡುವ ಯೋಜನೆ ಇದು. ಈ ಸ್ಮಾರ್ಟ್ಫೋನ್ಗಳ ವಿಶೇಷತೆ ಏನಪ್ಪಾ ಅಂದ್ರೆ, ಈ ಹ್ಯಾಂಡ್ಸೆಟ್ಗಳು ಕೇವಲ ಏರ್ಟೆಲ್ ಸಿಮ್ಗೆ ಮಾತ್ರ ಸೀಮಿತವಾಗಿರುವುದಲ್ಲದೆ ಯಾವುದೇ ನೆಟ್ವರ್ಕ್ನ ಸಿಮ್ ಕಾರ್ಡ್ಗಳನ್ನು ಇಲ್ಲಿ ನೀವು ಬಳಸಬಹುದು. ಈ ಮೊಬೈಲ್ ಫೋನ್ ಜೊತೆಗೆ ಏರ್ಟೆಲ್ ದೀರ್ಘಕಾಲದ ಆಫರ್ಸ್ಗಳನ್ನು ಕಡಿಮೆ ವೆಚ್ಚದಲ್ಲಿ ಕೊಡುವ ನಿರ್ಧಾರವನ್ನು ಮಾಡಿದೆಯಂತೆ. ಅದೇನೇ ಆಗಲಿ, ಜಿಯೋ ಫ್ರೀ 4G ಮೊಬೈಲ್ ಲಾಂಚ್ ಮಾಡಿದ ಮೇಲೆ ಎಲ್ಲ ಕಂಪನಿಗಳು ಕಡಿಮೆ ವೆಚ್ಚದಲ್ಲಿ ಸೇವೆಯನ್ನು ಕೊಡ್ತಾ ಇದೆ. ಸೊ ನಾವೆಲ್ಲರೂ ಜಿಯೋ ಕಂಪನಿಗೆ ಥ್ಯಾಂಕ್ಸ್ ಹೇಳಲೇಬೇಕು.